ಅರ್ಜುನನ ಕೈಯಲ್ಲಿ ಒಂದು ಹೆಬ್ಬಟ್ಟಿನಲ್ಲಿ ರಕ್ತವನ್ನು ತೆಗೆದು ಒಂದು ಬಾಣಿನಲ್ಲಿ ರಕ್ತವನ್ನು ತೆಗೆದು ಇದನ್ನು ಇಟ್ಕೋ ಅಂತ ಹೇಳಿ ಅಂತ ಕಳಿಸಿದಾಗ ಆ ಸಿಂಧೂರವನ್ನು ಇಟ್ಟುಕೊಂಡಾಗ ಆ ಬರ್ತಕ್ಕಂಥ ಬಾಣ ಅಲ್ಲೇ ನಿರ್ನಾಮ ಗಂಡನ್ನ ಒಂದು 4 ತಾಸು ಒಂದು 8 ತಾಸು ಬಿಟ್ಟಿರುವುದು ಹೆಂಡತಿಗೆ ಆಗೋದಿಲ್ಲ. ಒಂದು ಆಫೀಸಿಗೆ ಹೋಗುವಂಥ ಗಂಡ 1 ತಾಸು ಲೇಟ್ ಆದ ಫೋನ್ ಮಾಡಿ ಕೇಳ್ತಾಳೆ ಯಾಕೆ ಬರಲಿಲ್ಲ ಅಂತ ತಿಳ್ಕೊಂಡು. ಉಗ್ರರನ್ನು ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೈನಿಕರು ಮತ್ತು ನಮ್ಮ ಈ ಆಡಳಿತ ವ್ಯವಸ್ಥೆ ಏನು ಸಜ್ಜಾಗಿ ನಿಂತಿದೆ. ಆ ನಿಟ್ಟಿನಲ್ಲಿ ಇವತ್ತು ಸೈನಿಕರ ಮಡದಿಯರಿಗೆ ಸಿಂಧೂರವನ್ನು ಇಡುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಕಸ್ತೂರಿ ಮಟ್ಟದಲ್ಲಿ ಆರಂಭವನ್ನು ಮಾಡ್ತಾ ಇದ್ದಾರೆ. ಸೊ ಏನು ಕಾರ್ಯಕ್ರಮ ಅಂತಂದರೆ ಯೋಧರ ಮಡದಿಯರಿಗೆ ಯೋಧ ಸಿಂಧೂರ ಕಾರ್ಯಕ್ರಮ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸೊ ಮಟ್ಟದ ಸ್ವಾಮೀಜಿಗಳು ಹಾಗೂ ಗಣ್ಯಮಾನ್ಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಯೋಧ ಮಡದಿಯರಿಗೆ ಯೋಧ ಸಿಂಧೂರ ಕಾರ್ಯಕ್ರಮ ಅಂತ ಹೇಳಿ ತಾವು ಒಂದು ಆಯೋಜನೆ ಮಾಡಿದ್ರಿ ಸರ್. ಏನು ಕಾರ್ಯಕ್ರಮ, ಯಾವ ರೀತಿ ಆಯೋಜನೆ ಆಗುತ್ತೆ ಅಂತ? ಈಗ ನಮ್ಮ ಯೋಧರು ಅಲ್ಲಿ ಹೋರಾಡ್ತಾ ಇದ್ದಾರೆ. ಆ ಹೋರಾಡುವಂಥ ಯೋಧರಿಗೆ ಇಲ್ಲಿ ಅವರ ಮಡದಿಯರಿಗೆ ಸಿಂಧೂರ ಭಾಗ್ಯವನ್ನು ಕೊಟ್ಟರೆ ಅವರ ತಾಳೆಯಲ್ಲಿ ಅಯ್ಯೋ ಇವ್ರ ತಾಳೆ ಗಟ್ಟಿ ಇದ್ದಾಗ ಮಾತ್ರ ಅವ್ರಿಗೆ ರಕ್ಷಣೆ ಆಗ್ತೈತಿ ಅಂಥೇಳಿ ಯಾವ ಕುರುಕ್ಷೇತ್ರ ಯುದ್ಧದಲ್ಲಿ ಆ ಅರ್ಜುನನ ಸಾವು ಇವತ್ತು ಮಾಡಬೇಕಂತೇಳಿ ಎಲ್ಲರೂ ತೀರ್ಮಾನ ಮಾಡಿ ಒಂದು ಅಸ್ತ್ರವನ್ನು ತಯಾರು ಮಾಡಿರ್ತಾರೆ. ಆ ಅಸ್ತ್ರವನ್ನು ಪ್ರಯೋಗ ಮಾಡಿ ಇವತ್ತು ಅರ್ಜುನನನ್ನು ಸಂಹಾರ ಮಾಡಬೇಕಂತೇಳಿ ವಿಚಾರ ಇಟ್ಟಿರ್ತಾರೆ. ಈ ವಿಚಾರವನ್ನು ಅರಿತಿರತಕ್ಕಂಥ ಕೃಷ್ಣ ಏನು ಮಾಡ್ಬೇಕಪ್ಪ ಅಂತ ಅನ್ನೋದ್ರಾಗನೇ ರೆಡಿಯಾಗಿ ಅಂದ್ರೆ ಟೈಮ್ ಬಂದು ಯುದ್ಧಕ್ಕೆ ಹೋಗ್ತಾರೆ. ಇತ್ತ ಕಡೆ ಯುದ್ಧಕ್ಕೆ ಹೋಗೋಣ, ಈ ಕಡೆ ದ್ರೌಪದಿ ಬೆಳಗಿನ ಜಾವ ಎಲ್ಲ ಕ್ರಿಯೆಗಳು ಮುಗಿಸೊಂದು ಸಿಂಧೂರ ಹಚ್ಕೋಬೇಕಾದ್ರೆ ಸಿಂಧೂರ ನಿಂದ್ರಲ್ಲ ಆಕೆ ಹೆಣ್ಣಿ ಮ್ಯಾಗ ಸಿಂಧೂರ ನಿಂದ್ರಲ್ಲ. ಯಾಕೆ ಸಿಂಧೂರ ನಿಂದ್ರವಲ್ದು? ಇತ್ತ ಕಡೆ ಸುಭದ್ರೆಗೂ ನಿಂದ್ರಲ್ಲ. 5 ಮಂದಿಗೆ ಯಾರೋ ಈಕೆ ದ್ರೌಪದಿ 5 ಮಂದಿ ಗಂಡಂದ್ರೆ ಯಾರಿಗೋದ್ರೂ ತಾಪತ್ತು ಕಾದೈತಿ ಅಂತ ವಿಚಾರ ಮಾಡಿರ್ತಾಳೆ. ಆದ್ರಲ್ಲಿ ಸುಭದ್ರೆಗೂ ನಿಂದ್ರಲ್ಲ ಅದು ಕುಂಕುಮ. ಆ ಸುಭದ್ರೆ ಹಂಗಾರೆ ಅರ್ಜುನಿಗೆ ಏನು ಆಗ್ತೈತಿ ಇವತ್ತು ಅಂತೇಳಿ ವಿಚಾರ ಇಟ್ಟಿರ್ತಾರೆ. ವಿಚಾರ ಉಂಟಾಗಿ ಏನು ಮಾಡ್ಬೇಕು, ಈಗ ಅರ್ಜುನ ಇವತ್ತು ಹತನಾಗ್ತಾನ, ಏನು ಮಾಡ್ಬೇಕು, ಪಂಚಪಾಂಡವ ಅರ್ಜುನ ಏನು ಮಾಡಬೇಕು ಅಂತಂದಾಗ ಅಲ್ಲಿರ್ತಕ್ಕಂಥ ಆ ಕೃಷ್ಣನಿಗೆ ಒಂದು ಸಂದೇಶವನ್ನು ಹಿಂಗ ಸಿಂಧೂರ ನಿಂದ್ರವಲ್ದಾಗೈತಿ. ಏನು ಮಾಡ್ಬೇಕಂದಾಗ ಅರ್ಜುನನ ಕೈಯಲ್ಲಿ ಒಂದು ಹೆಬ್ಬಟ್ಟಿನಲ್ಲಿ ರಕ್ತವನ್ನು ತೆಗೆದು ಒಂದು ಬಾಣಿನಲ್ಲಿ ರಕ್ತವನ್ನು ತೆಗೆದು ಇದನ್ನು ಇಟ್ಕೋ ಅಂತ ಹೇಳಿ ಅಂತ ಕಳಿಸಿದಾಗ ಆ ಸಿಂಧೂರವನ್ನು ಇಟ್ಟುಕೊಂಡಾಗ ಆ ಬರ್ತಕ್ಕಂಥ ಬಾಣ ಅಲ್ಲೇ ನಿರ್ನಾಮ ಈ ತಾಯಿಯ ಸಿಂಧೂರ ಹಣೆಯಲ್ಲಿ ಇದ್ದಾಗ ಅವನ ಪ್ರಾಣವನ್ನು ರಕ್ಷಣೆ ಮಾಡಿತ್ತಲ್ಲಿ. ಸುಭದ್ರೆಯ ಕುಂಕುಮ, ದ್ರೌಪದಿಯ ಕುಂಕುಮ ಯಾವ ರೀತಿಯಾಗಿ ಅರ್ಜುನನ ಪ್ರಾಣವನ್ನು ರಕ್ಷಣೆ ಮಾಡಿತ್ತು, ನಮ್ಮ ಎಲ್ಲ ಯೋಧರ ರಕ್ಷಣೆ ಮಾಡೋದು ಯಾವುದಾದ್ರು ಇರ್ತಪ್ಪ ಅಂದ್ರೆ ಅದು ಯೋಧರ ಮಡದಿರ ಕುಂಕುಮ ಅಂತೇಳಿ ಅದನ್ನು ವಿಚಾರವನ್ನು ಇಟ್ಕೊಂಡು ಇವತ್ತು ಅವ್ರ ಸಿಂಧೂರ ಶಾಶ್ವತವಾಗಿದ್ದಾಗ ಮಾತ್ರ ಅಲ್ಲಿ ಹೋರಾಡ್ತಕ್ಕಂಥ ನಮ್ಮ ಯೋಧರಿಗೆ ರಕ್ಷಾ ಕವಚವಾಗಿ ವಿಜಯಶಾಲಿಯಾಗಿ ಮತ್ತೆ ಮರಳಿ ತಾಯಿಗುಡಿಗೆ ಬರಲಿ ಅಂತೇಳಿ ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಕ್ಕೆ ನಮ್ಮ ಹಿರಿಯ ಪೂಜ್ಯರು ಅಪ್ಪಣೆಯನ್ನು ಕೊಟ್ಟಾಗ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಎಲ್ಲರ ಸಹಕಾರವನ್ನು ಕೇಳಿದಾಗ ಮಾಡೋಣ್ರಿ ಅಂತೇಳಿ ವಿಚಾರವನ್ನು ಇಟ್ಕೊಂಡಾಗ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಕೌಡಿಮಟ್ಟಿ ವಕೀಲರಾಗಿರ್ಬೋದು, ಅಂಬರೀಷ್ ಕೊಳ್ಳಿಯವರಾಗಿರ್ಬೋದು, ಆರ್ ಡಿ ಬಾಬು ಅವರಾಗಿರ್ಬೋದು, ಅದೇ ರೀತಿಯಂಥ ಆನಂದ್ ಬೇವೂರವರಾಗಿರ್ಬೋದು, ಸಹಪಾಠಿಗಳಂತ ಎಲ್ಲರೂ ಆಗಿರ್ಬೋದು, ಎಲ್ಲರೂ ಇದನ್ನು ಕಾರ್ಯಕ್ರಮ ಮಾಡೋಣ ಅಂತೇಳಿ ವಿಚಾರವನ್ನು ಇಟ್ಟುಕೊಂಡು ಅನೇಕ ಯೋಧರ ಮಡದಿಯರನ್ನ ಮಾತಾಡಿದಾಗ ಅವ್ರೇನಂದ್ರಂದ್ರೆ ಒಂದು ವಿಚಾರ ಹೇಳಿದರು. ಎಲ್ಲರೂ ಬರೀ ಯೋಧರನ್ನಷ್ಟೇ ಗುರ್ತು ಮಾಡ್ತಾರೆ, ಯೋಧರ ಮಡದಿಯರ ಸಂಕಟ ಯಾರು ಗುರ್ತು ಮಾಡ್ಕೊಳೋದಲ್ಲ ಅಂತ. ನನಗೆ ಸಾವು ಬರಬಾರ್ದು ಅಂತೇಳಿ ವೈದ್ಯರ ಕಡೆ ಸಿಕ್ಕಾಪಟ್ಟೆ ದುಡ್ಡು ಒಯ್ತೀನಿ ನಾನು. ಆದ್ರೆ ಸಾವು ಬರಬಾರ್ದು ಮುಂದಕ್ಕೆ ಹಾಕುವಂತ ಸಿಕ್ಕಾಪಟ್ಟೆ ದುಡ್ಡು ಒಯ್ತೀನಿ. ಆ ಸಿಕ್ಕಾಪಟ್ಟೆ ದುಡ್ಡು ಇಟ್ಕೊಂಡ್ರು ಸಾವನ್ನ ಸಮೀಪ ಮಾಡಕ್ಕೆ ಹೋಗಿರಲಿಲ್ಲ ಯೋಧ. ಅವನನ್ನು ರಕ್ಷಣೆ ಮಾಡ್ಬೇಕಲ್ಲ ನಾವು. ಅವನ ರಕ್ಷಣೆ ಮಾಡುವ ಏನಪ್ಪ ಅಂದ್ರೆ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನೆನಪಿಗೆ ಮಾಡ್ಕೊಂಡು ಈ ಸಿಂಧೂರವನ್ನು ಇಟ್ಟಾಗ ಮಾತ್ರ ತಾಯಿ ಅಲ್ಲಿ ಗಣಮಕ್ಕಳ ಅವ್ರ ಆತ್ಮ ಅವರ ದೇಹ ಸದೃಢವಾಗಿರ್ತೈತಿ ಅಂತೇಳಿ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ಬೇಕಂತ ವಿಚಾರ ಇತ್ತು. ಅಂದರೆ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು ಸಿಂಧೂರಕ್ಕೆ ಅನ್ನುವಂಥ ಮಾತುಗಳು ಸರ್. ಅಂದರೆ ಇಲ್ಲಿ ಸಿಂಧೂರವನ್ನು ಪೂಜ್ಯರಿಂದ ಇಡಿಸಿದಾಗ ಅಥವಾ ಅವರ ಒಂದು ನೇತೃತ್ವದಲ್ಲಿ ಸಿಂಧೂರವನ್ನು ಇಟ್ಟುಕೊಂಡಾಗ ಸೊ ಅವರ ಪತಿದೇವರ ಒಂದು ಆಯಸ್ಸು ಗಟ್ಟಿ ಆಗತ್ತೆ ಅನ್ನುವಂಥದ್ದು ಸರ್. ಇದೇ ಕಾನ್ಸೆಪ್ಟ್ ಇಟ್ಟುಕೊಂಡು ಈ ಸಿಂಧೂರ ಅನ್ನೋದು ಸುಮಂಗಲರಿಗೆ ಒಂದು ಸೌಭಾಗ್ಯ. ಆ ಸೌಭಾಗ್ಯವೆಂದರೆ ಅವರ ಪತಿದೇವರು. ಅಂಥ ಒಂದು ನಮ್ಮ ಈ ಜಗತ್ತಿನಲ್ಲಿ, ನಮ್ಮ ಭಾರತ ಖಂಡದಲ್ಲಿ ಎಷ್ಟೋ ಮಾತೆಯರ ಪತಿಯರು ಯೋಧವನ್ನು ಮಿಲಿಟರಿಯಲ್ಲಿ ಸೇರಿಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದೇ ಘಟನೆಯಾಗಿ 1996ನೇ ಇಸ್ವಿಯಲ್ಲಿ ಕಾರ್ಗಿಲ್ ಯುದ್ಧ ಆಯಿತು. ಕಾರ್ಗಿಲ್ ಯುದ್ಧದೊಳಗೆ ಪ್ರಪ್ರಥಮವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯವರಾದಂಥ
ಶಿವಬಸಯ್ಯ ಹಿರೇಮಠ ಇವರು ತೊಳಚು ಹುಡ್ದವರು ಅವರು ಅವಾಗ ಆ ಕಾಲಕ್ಕೆ ಇದನ್ನು ಸಿಂಧೂರು ಮಾಡಿದ್ರೆ, ಸಿಂಧೂರು ತಿಲಕ ಮಾಡಿದ್ರೆ ಅವರು ಉಳಿತಿದ್ರೇನೋ ಅನ್ನೋ ಒಂದು ನೆನಪಿಗೋಸ್ಕರ ಆ ಥರ ಆಗಬಾರ್ದು ಅಂತಂತೇಳಿ ಈ ಪಾಕಿಸ್ತಾನಿ ಉಗ್ರಗಾಮಿಗಳೇನದಲ್ಲ ಬಂದು ಏಪ್ರಿಲ್ ಕೊನೆಯ ವಾರದಲ್ಲಿ ನಮ್ಮ ಭಾರತೀಯ ಜನಾಂಗದವ್ರನ್ನ ಉಗ್ರವಾಗಿ ಕೊಂದು ಆ ಒಂದು ಸಿಂಧೂರವನ್ನು ಏನು ಅಳಗಿಸಿದ್ರಲ್ಲ ಆ ಸಿಂಧೂರಿನ ಮುಂದೆ ಅಳಗಿಸಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಅಂಥ ಒಂದು ನಮ್ಮ ರಕ್ಷಣೆಗೋಸ್ಕರ ಇಡೀ ಜಗತ್ತಿನಲ್ಲಿಯೇ ನಮ್ಮ ಭರತ ಖಂಡ 145 ಕೋಟಿ ಜನರನ್ನು ರಕ್ಷಣೆ ಮಾಡುವಂಥ ಯೋಧರು, ಅಂಥ ಯೋಧರಿಗೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯ ಧೈರ್ಯ ಬರಲಿ. ಅವ್ರಿಗೆ ಶಕ್ತಿ ಸಾಮರ್ಥ್ಯ ಬರಬೇಕಾತಂದ್ರೆ ಅವರು ಅವ್ರು ಏನು ಮುತ್ತೈತನ ಒಂದೇನು ಗಟ್ಟಿತ್ತಪ್ಪ ಅಂತಂದ್ರೆ ಆ ಮುತ್ತೈತನ ಗಟ್ಟಿತ್ತಪ್ಪ ಅಂತಂದ್ರೆ ಅವರಲ್ಲಿ ಜಯಶಾಲಿ ಆಗ್ತಾರ ಅಂತನೂ ಮತ್ತು ಅವರು ಇನ್ನು ಈ ಕಾರ್ಯಕ್ರಮ ಮಾಡೋದ್ರಿಂದ ಅವರು ಜಯಶಾಲಿ ಆಗಿ ಬರ್ತಾರ ಅನ್ನೋ ಒಂದು ಪೂರಕವಾಗಿ ಅದನ್ನು ಈ ಕಾರ್ಯಕ್ರಮವನ್ನು ಪೂಜ್ಯರ ಒಂದು ಅಪ್ಪಣೆ ಮೇರೆಗೆ ಮಾಡಿದ್ದೀವಿ. 8/6/2025 ನಮ್ಮ ಬಾಗಲಕೋಟೆ ಸುಕ್ಷೇತ್ರ ಕಸ್ತೂರಿ ಮಠದಲ್ಲಿ ಪೂಜ್ಯರ ಸಮಕ್ಷಮ ಮಾಡ್ಕೊಂತೀವಿ. ಅದಕ್ಕೆ ಮಾಡ್ಬೇಕಂತ ವಿಚಾರ ಇದೆ. ಈ ಕಸ್ತೂರಿ ಮಠದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ಯಾವಾಗಲೂ. ಎಲ್ಲ ಮಠಕ್ಕಿಂತ ಕಸ್ತೂರಿ ಮಠ ಒಂದು ವಿಶೇಷವಾದ ಕಾರ್ಯಕ್ರಮ ಯಾವಾಗಲೂ ಮಾಡ್ತಾರೆ. ಮೊನ್ನೆ ಅಜ್ಜವ್ರು ನಮ್ಗೆ ಫೋನ್ ಮಾಡಿದರು, ಇಲ್ಲ ಈಗ ನಮ್ಮ ಸಿಂಧೂರು ತಿಲಕ ಅಂತ ಇಂಥ ಒಂದು ಕಾರ್ಯಕ್ರಮ ಮಾಡತ್ತೀವಿ, ಎಲ್ಲ ಯೋಧರ ಮಡಿದೇರಿಗೆ ಸಿಂಧೂರವನ್ನು ಉಡಿ ತುಂಬುವ ಒಂದು ಕಾರ್ಯಕ್ರಮ ಇಟ್ಕೋಬೇಕು ಮಾಡಿವಿ ಹೆಂಗ್ರಿ ಅಂತ ಕೇಳಿದಾಗ ನಾವು ಅಗದಿ ಸಂತೋಷದಿಂದ ಹೂ ಅಂತಂದ್ವಿ. ಯಾಕಂದರೆ ಈ ನಮ್ಮ ಬಾಗಲಕೋಟೆ ಜಿಲ್ಲೆಯಾಗ ಇಂಥ ಕಾರ್ಯಕ್ರಮ ಯಾರೂ ಮಾಡಿಲ್ಲ. ಒಂದು ವಿಶೇಷ ಕಾರ್ಯಕ್ರಮ ಇದು. ಅವರು ಯಾಕಂದ್ರೆ ಎಲ್ಲರೂ ಯೋಧರನ್ನೆಲ್ಲರೂ ಗುರ್ತು ಹಿಡಿತಾರೆ. ಅವ್ರ ಮನೆಯವ್ರನ್ನ ಅಲ್ಲಿ ಅವ್ರ ಮನೆ ಯಾರೂ ಜನ ಗುರ್ತು ಹಿಡಿಯಂಗಿಲ್ಲ, ಯಾವುದೋ ಸರ್ಕಾರಗಳಲ್ಲಿ ಯಾವುದೋ ಜಿಲ್ಲಾಧಿಕಾರಿ ಯಾರೂ ಗುರ್ತು ಹಿಡಿಯಂಗಿಲ್ಲ, ಯೋಧರಿಗೆ ಅಷ್ಟೇ ಗುರ್ತು ಹಿಡಿತಾರೆ. ಈಗ ನಾವು ಇದು ಮಾಡೋದ್ರಿಂದ ಮಠದ್ರಿಂದ ಅವ್ರ ಮಡಿದೇವ್ರಿಗೆ ಮಾಡೋದ್ರಿಂದ ಇದೊಂದು ವಿಶೇಷ ಅನಿಸ್ತೈತಿ ಮತ್ತು ಅವ್ರಿಗೂ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಈಗ ಅವರು ಯೋಧರ ಹೆಂಡ್ರದ ಅವ್ರು ಭಾಳ ದೇಶಾಭಿಮಾನ ಎಲ್ಲ ಇರುತ್ತೆ ಅವರಿಗೆ. ಇದು ಸಿಂಧೂರು ಒಂದು ಮಾಡೋದ್ರಿಂದ ಇನ್ನಷ್ಟು ಅವರು ಒಂದು ದೇಶಾಭಿಮಾನ ಹೆಚ್ಚಾಕತಿ. ಮತ್ತು ಈ ಕಾರ್ಯಕ್ರಮ ಎಲ್ಲ ಕಡೆ ಬರೋದ್ರಿಂದ ಒಂದು ವಿಶೇಷ ಆಗಿರೋದ್ರಿಂದ ನಮಗೂ ಒಂದು ಹೆಮ್ಮೆ ಇದು. ಈ ಮಠದಿಂದ ಈ ಕಾರ್ಯಕ್ರಮ ಮಾಡತ್ತಾರಲ್ಲ, ಈ ಹೆಮ್ಮೆ ಅಂಥೇಳಿ ಅದಕ್ಕೆ ನಾವು ಕೈ ಜೋಡಿಸಿ ನಮ್ಮ ಕೈಲಾದ ಒಂದಿಷ್ಟು ಸಹಾಯ ಆಗಲಿ ಅಥವಾ ಏನೋ ಒಂದು ಕೆಲಸ ಅಜ್ಜವ್ರು ಹೇಳಿದ್ರೆ ಅದನ್ನು ನಿಂತು ಯಶಸ್ವಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್, ಈ ಸಿಂಧೂರ ಇಡುವಂತಹ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಿಷ್ಟು ಟೀಕೆಗಳು ಸಹ ಕೇಳಿ ಬಂದಿವೆ ಸರ್, ಅದಕ್ಕೆ ಏನು ಹೇಳ್ತೀರಾ ಅಂತ? ಟೀಕೆಗಳು ಎಲ್ಲದಕ್ಕೂ ಇರ್ತವೆ. ಟೀಕೆಗಳು ಯಾವುದೂ ಇಟ್ಟಿದ್ದಲ್ಲ. ಒಂದು ಈ ಇದು ಭಾಳ ಸಮಯ ಇಲ್ಲ, ಹಂಗೆ ಇದು ಹಂಗೆ ಎಲ್ಲ ಮನುಷ್ಯನ ವಿಚಾರಗಳು ಚೇಂಜು. ಆ ಒಳ್ಳೆಯ ಕಾರ್ಯಕ್ರಮ ಟೀಕೆಗಳು ಬಂದ್ರೆ ಅದನ್ನು ಯಾರು ನಾವು ವಿಚಾರ ಮಾಡಬಾರ್ದು. ಒಳ್ಳೆಯ ಕೆಲಸಕ್ಕೆ ಬರ್ತಾವೆ ಟೀಕೆಗಳು, ಅದನ್ನು ನಾವೆಲ್ಲ ಮೆಟ್ಟು ನಿಂತು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ. ಅಂದರೆ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಕಾರ್ಯಕ್ರಮ, ಹೀಗಾಗಿ ಒಂದು ಒಳ್ಳೆಯ ರೀತಿಯಾಗಿದೆ ಅಂತ. ಯಾಕಂದರೆ ಇದು ಈ ಮಠದಲ್ಲಿ ನಾವು ಮಾಡ್ತಾರೆ ಅಜ್ಜವರು ಭಾರಿ ವಿಶೇಷವಾಗಿರ್ತೈತಿ ಇವ್ರದ್ದು. ಯಾವುದೋ ಈಗ ಈ ವರ್ಷ ಕನಿಷ್ಠ ಅಂದ್ರೆ ಒಂದು 7-8 ಕಾರ್ಯಕ್ರಮಗಳನ್ನು ಮಾಡಿದರು. ಎಲ್ಲ ನಮ್ಮ ರಾಜಕಾರಣಿಗಳು ಬಂದು ಹೋಗ್ಯಾರ, ಸಮಾಜ ಸೇವಕರು ಬಂದು ಹೋಗ್ಯಾರ. ಈಗ ಮೊನ್ನೆ ಒಂದು ಹೋಮನೂ ಮಾಡಿದ್ರು ಅಜ್ಜರು, ಲೋಕ ಕಲ್ಯಾಣಕ್ಕಾಗಿ ಒಂದು ದೊಡ್ಡ ಹೋಮ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಮಠಕ್ಕೆ ಬಂದು ಹೋಗಿವಿ. ಅವ್ರು ಅಜ್ಜವ್ರು ಮಾಡೋದೆಲ್ಲ ಭಕ್ತರ ಸಲುವಾಗಿ, ಅವ್ರ ವೈಯಕ್ತಿಕವಾದ ಏನೂ ಲಾಭ ಇದರೊಳಗೆ ಅವ್ರದ್ದಿಲ್ಲ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಅಂತೇಳಿ ನಾವು ಕೈ ಜೋಡಿಸ್ತೀವಿ. ಅದರೊಳಗೆ ಯಶಸ್ವಿ ಆಗಲಿ ಅಂತೇಳಿ ತಮ್ಮ ಪತ್ರಿಕೆ ಮೂಲಕ ತಾವು ಸ್ವಲ್ಪ ಪ್ರಚಾರ ಮಾಡಿದರೆ ಇನ್ನಷ್ಟು ಯೋಧರು ಮಡದೇವ್ರು ಬಂದರೆ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮ ತಿಳಿಸ್ತೀನಿ. ಗಂಡನ್ನು ಒಂದು 4 ತಾಸು 8 ತಾಸು ಬಿಟ್ಟಿರೋದು ಹೆಂಡತಿಗೆ ಆಗೋದಿಲ್ಲ. ಒಂದು ಆಫೀಸ್ಗೆ ಹೋಗೋಂಥ ಗಂಡ 1 ತಾಸು ಲೇಟಾದ ಫೋನ್ ಮಾಡಿ ಕೇಳ್ತಾಳೆ ಯಾಕೆ ಬರಲಿಲ್ಲ ಅಂತ ತಿಳ್ಕೊಂಡು. ಆದರೆ ಇಲ್ಲಿ ಏನದು ಯೋಧರನ್ನು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಅವಳು ಯುದ್ಧಕ್ಕೆ ಕಳಿಸಿಬಿಟ್ಟಿರ್ತಾಳೆ. ಅವ್ರು ಯಾವಾಗೂ ಈಗಂತ ಫೋನ್ ಬಂದವು, ಅದಾಗ ಫೋನ್ ಅಂದ್ರೆ ಅಲ್ಲಿ ಮುಂದೆ ಎಷ್ಟೋ ಹಿಮಾಲಯದೊಳಗೆ ಫೋನು ಇದು ತರಂಗ ಬರೋದಿಲ್ಲ. ಆದರೂ ಕೂಡ ಅವಳು ನನ್ನ ಗಂಡ ಅದಾನ, ಅಲ್ಲಿ ಯುದ್ಧದಾಗ ಅದಾನ, ಡ್ಯೂಟಿ ಮ್ಯಾಗ ಅದಾನ ಅಂತ ತಿಳ್ಕೊಂಡು ಭಾವನೆ ಅಂತಿರ್ತಾಳೆ. ಎಂಥ ಅವಳು ಕರುಣಾಜನಕ. ಈ ಮಕ್ಕ ಯಾವಾಗ ನೋಡಿರ್ತಾಳೋ ಗೊತ್ತೇ ಇರೋದಿಲ್ಲ. ಒಂದು ಸಲ ಒಬ್ಬ ಹುಡುಗ ಹುಟ್ಟಿದ ಮ್ಯಾಗಿನ 2 ವರ್ಷಕ್ಕೆ ಗಂಡ ಹೋದ ಯುದ್ಧಕ್ಕೆ. ಅವ ಆ 4 ವರ್ಷ ಯುದ್ಧಕ್ಕೆ ಬರಲಿಕ್ಕಾಗಲಿಲ್ಲ. ಬಂದಮೇಲೆ ಇವ ಮಗ ಕೇಳ್ತಾನೆ ಇವ ಯಾರು ಅಂತ ತಿಳ್ಕೊಂಡು. ಆದರೆ ಈ ಉದ್ದೇಶ ಹೇಳೋದಂದ್ರೆ ಗಂಡನ್ನು ಅಷ್ಟು ದಿವಸ ಬಿಟ್ಟುಕೊಟ್ಟು ಇರುವಂಥ ಸ್ತ್ರೀ ಅಂದರೆ ನಮ್ಮ ಭಾರತದಲ್ಲಿದ್ದಾರೆ. ಅಂಥ ಭಾರತ ಸ್ತ್ರೀಯರನ್ನು ನಾವು ಮಾತೆ ಅಂತ ಕರಿತೀವಿ, ಭೂಮಿಗೆ ಮಾತೆ ಅಂತ ಕರಿತೀವಿ. ಅಂಥ ಯೋಧರ ಮಡದಿಯರನ್ನ ಈ ಕರೆದು ನಾವು
ಮಠದಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಅವರ ತಾಳಿ ಗಟ್ಟಿರಲಿ, ಅವರ ಸಿಂಧೂರ ಕುಂಕುಮ ಯಾವಾಗಲೂ ಅವರ ಹಣಿಮೆಯಾಗಿ ಶೋಭಾಯಮಾನವಿರಲಿ ಅಂತಕೊಂಡು ಈ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಈ ಕಾರ್ಯಕ್ರಮ ಬರೀ ಕೇವಲ ನಮ್ಮ ಇಚ್ಛೆ ಅಲ್ಲ, ನಮ್ಮ ಉತ್ತರಾಧಿಕಾರಿಗೆ ಇಚ್ಛೆ ಪೂರ್ಣ ಇದೆ. ಅದ್ರ ಜೊತೆಗೆ ಎಲ್ಲ ನಮ್ಮ ಭಕ್ತರು ಸದ್ಭಕ್ತರು ಏನಿದ್ದಾರೆ, ಒಬ್ಬರ ಹೆಸರು ಹೇಳುವಂಗಿಲ್ಲ, ಎಲ್ಲರೂ ಇದು ಮಾಡಿದ್ದು ಭಾಳ ಸಂತೋಷ ಆಗಿದೆ, ಇದನ್ನು ಮಾಡಿರಿ ಅಂತಕೊಂಡು ಬೆಂಬಲ ಕೊಟ್ಟವರಾಗಿದ್ದಾರೆ. ಮೊನ್ನೆ ಈ ಮಠದ ಜಾತ್ರೆ ಕಾರ್ಯಕ್ರಮದೊಳಗೆ ತಾಯಿ ಮಡಿಲು ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮ ರೆಕಾರ್ಡ್ ಆಯಿತು, ನ್ಯಾಷನಲ್ ರೆಕಾರ್ಡ್ ಆಯಿತು. ಆದರೆ ನಾವು ಆ ರೆಕಾರ್ಡ್ ಆಗುವ ಅಂತೇಳಿ ಮಾಡೋದಲ್ಲ, ಆದರೆ ಒಳ್ಳೇದಾಗಲಿ, ಮಠದಿಂದ ಎಲ್ಲರಿಗೂ ಶುಭಾಯಮಾನವಾಗಲಿ, ಅವರಿಗೆ ಮಠದಿಂದ ಒಂದು ಉಪಕಾರ ಸಿಗಲಿ, ಉಪಯೋಗ ಸಿಗಲಿ ಅನ್ನೋ ದೃಷ್ಟಿಯಿಂದ ಭಕ್ತರನ್ನು ಒಗ್ಗೂಡಿಸಿಕೊಂಡು, ಭಕ್ತರನ್ನ ಸಹಕಾರದಿಂದ, ಭಕ್ತರ ಒಂದು ಅಪೇಕ್ಷೆಯಿಂದ ನಾವು ಇವೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದೀವಿ. ನಾವು ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಇದು ನಾಳೆ ಮುಂದಿನ ರವಿವಾರ 8ನೇ ತಾರೀಕು, ಇದೇ ಜೂನ್ 8ನೇ ತಾರೀಕು ದಿವಸ ರವಿವಾರ ಸಾಯಂಕಾಲ 4 ಗಂಟೆಗೆ ಈ ಕಾರ್ಯಕ್ರಮ ಅದ. ಈ ಕಾರ್ಯಕ್ರಮಕ್ಕೆ ಯಾರಾದರೂ ಗೊತ್ತಿರೋದವರು ಸಹಿತ ಬಂದು, ಯೋಧರ ಮಡದಿಯರು ಬಂದು ಸಿಂಧೂರನ್ನು ತೆಗೆದುಕೊಂಡು ಗುರುಗಳ ಆಶೀರ್ವಾದ ಪಡೆದಾದ್ರೆ ನಿಮ್ಮ ಸಿಂಧೂರ ಕುಂಕುಮ ಗಟ್ಟಿ ಇರ್ತದೆ ಅಂತ ತಿಳ್ಕೊಂಡು ಈ ಆಶೀರ್ವಾದ ನಾವು ಮಾಡ್ತಿದ್ದೀವಿ. ಅಂಥ ಆ ಯೋಗ ನಮಗೂ ಬರಲಿ, ಎಲ್ಲರಿಗೂ ಬರಲಿ ಅಂತ ತಿಳ್ಕೊಂಡು ಆ ಯೋಗಕ್ಕಾಗಿ ನಾವು ರವಿವಾರದವರೆಗೆ 8ನೇ ತಾರೀಕಿವರೆಗೆ ಕಾಯೋಣ ಅಂಥೇಳಿ ನಮ್ಮ ಆಶೀರ್ವಾದಕ್ಕೆ ವಿರಾಮ ಕೊಡೋಣ. ಪೆಹಲ್ಗಾಮಲ್ಲಿ ಏನು ನಡೀತೋ ಆ ಒಂದು ಕೃತ್ಯವನ್ನು ಖಂಡಿಸಿ ನಮ್ಮ ಭಾರತದಾದ್ಯಂತ ಅನೇಕ ರೀತಿಯಾದಂತಹ ಕೂಗು ಕೇಳಿಬಂದಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಈ ಮಿಲಿಟರಿ ಆಫೀಸರ್ಸ್ ಏನಿದ್ದಾರೆ ಅಥವಾ ನಮ್ಮ ಸೈನಿಕರು ಏನಿದ್ದಾರೆ ಅವರ ಮಡದಿಯರಿಗೆ ಒಂದು ಸಿಂಧೂರವನ್ನು ನೀಡುವ ಮೂಲಕ ಅಥವಾ ಆ ನಿಟ್ಟಿನಲ್ಲಿ ಒಂದು ಆಶೀರ್ವಾದವನ್ನು ಮಾಡುವ ಮೂಲಕ ನಮ್ಮ ಕಸ್ತೂರಿ ಮಠ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ. ಹಾಗಾಗಿ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಕೇಳ್ತಾ ಮತ್ತೊಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.